ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರಾಯಚೂರು ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಭಾರತ ಜನ ಸರ್ಕಾರದ ವಿಶೇಷ 10 ಕೋಟಿ ನಶಮುಕ್ತ ಭಾರತದ ಪ್ರತಿಜ್ಞಾವಿಧಿ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ರಾಯಚೂರಿನ ಖ್ಯಾತ ವಾಗ್ಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರು ಮಾತನಾಡುತ್ತಾ, ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್, ಪಾನ್, ಗುಟ್ಕಾ, ಬೀಡಿ, ಸಿಗರೇಟ್, ಧೂಮಪಾನ, ಮದ್ಯಪಾನ ಇಂಥ ವ್ಯಸನಗಳಿಗೆ ಯುವಕರು ಬೇಗನೆ ಅಂಟಿಕೊಳ್ಳುತ್ತಿದ್ದಾರೆ. ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡಲು ಬಹಳ ಕಠಿಣವಾಗುತ್ತದೆ. ಆದ್ದರಿಂದ ಯುವಕರು ಈ ವಯಸ್ಸಿನ ಸಂದರ್ಭದಲ್ಲಿ ಎಚ್ಚರದಿಂದ ಇರಬೇಕು. ಜೊತೆಗೆ ವಿಶೇಷವಾಗಿ ಮುಂಬರುವ ದಿನಗಳಲ್ಲಿ ಆರೋಗ್ಯ ಮತ್ತು ಸುಂದರ ಭಾರತವನ್ನ ನಿರ್ಮಾಣ ಮಾಡಬೇಕಾದರೆ ಅಂದರೆ ನಶಮುಕ್ತ ಭಾರತವನ್ನ ನಿರ್ಮಾಣ ಮಾಡಲು ಪ್ರತಿಯೊಬ್ಬ ಯುವಕರು ಕೈಜೋಡಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ನಂದಿತಾ ಕಟಪೂರ್ವ, ಬಿಎಚ್ಒ ಡಾಕ್ಟರ್ ವೆಂಕಟೇಶ್ ನಾಯ್ಕ್, ನಿವೃತ್ತ ತಹಶೀಲ್ದಾರ್ ಕರಿಯಪ್ಪ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯ ವತಿಯಿಂದ 10 ಕೋಟಿ ಪ್ರತಿಜ್ಞೆಗಳ ಪೂರಕವಾಗಿ ಭಿತ್ತಿ ಪತ್ರಗಳನ್ನು ಮತ್ತು ಬ್ಯಾನರ್ಗಳನ್ನು ಬಿಡುಗಡೆಗೊಳಿಸಲಾಯಿತು. ಈ ಕಾರ್ಯವನ್ನ ಬ್ರಹ್ಮಕುಮಾರಿ ಸಂಸ್ಥೆಯ ವತಿಯಿಂದ ರಾಜಯೋಗಿನಿ ಬಿಕೆ ಸ್ಮಿತಾ ಅಕ್ಕ, ಶಾರದಾ ಅಕ್ಕನವರ ಜಂಟಿಯಾಗಿ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್, ಮಂದಿರದ ಕಾರ್ಯಕರ್ತರು ಹಾಗೂ ರಂಜಿತ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ಕೊನೆಯಲ್ಲಿ ವಂದಿಸಿದರು. ಎಲ್ಲರಿಗೂ ನಮಸ್ಕಾರ. ಶಾರದಾಕ್ನವರು ಬಹಳ ಮಾರ್ಮಿಕವಾಗಿ ಇವತ್ತ ಭವ್ಯ ಭಾರತದಲ್ಲಿ ನಶಮುಕ್ತ ಭಾರತ ಅಭಿಯಾನದ ಕಾರ್ಯಕ್ರಮ ನೇರವಾಗಿ 10:30ಕ್ಕೆ ಪ್ರಾರಂಭವಾಯಿತು. ಇಡೀ ಭವ್ಯ ಭಾರತದ ಹಲವಾರು ಕೇಂದ್ರಗಳಲ್ಲಿ ಇದನ್ನ ಕೋಟ್ಯಾನುಗಟ್ಟಲೆ ಜನ ಇವತ್ತ ವೀಕ್ಷಣೆಯನ್ನ ಮಾಡಿದರು. ಅದರಂತೆ ನಾವು ಸಹ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾರತ ಜನ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರುವಂತಹ ಗೌರವಾನ್ವಿತ ನರೇಂದ್ರ ಮೋದಿಜಿಯವರ ಭಾಷಣವನ್ನ ಬಹಳ ಶಾಂತ ಚಿತ್ತನೆಯಾಗಿ ಕೇಳಿದ್ವಿ. ಅವರು ಹೇಳಿದ ಕೆಲವೊಂದು ಮಾತುಗಳು ಅದು ವಿಶೇಷವಾಗಿ ಇಂದು ಭವ್ಯ ಭಾರತದಲ್ಲಿ ಯುವ ಜನಾಂಗ ಮಾದಕ ದ್ರವ್ಯಗಳಿಗೆ ಜೊತೆಗೆ ಡ್ರಗ್ಸ್ಗಳಿಗೆ ಎಡಿಕ್ಟ್ ಆಗಿ ಕೆಟ್ಟ ಪಥವನ್ನು ತುಳಿಯುವಂತ ಸಂದರ್ಭದಲ್ಲಿ ಯುವ ಜನತೆಯಲ್ಲಿ ಸನ್ಮಾರ್ಗಕ್ಕೆ ತರುವಂತ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಇವತ್ತ ಭಾರತದ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಯುವ ಭಾರತ್ ನಶಮುಕ್ತ ಭಾರತ್ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಭಾರತ ದೇಶದ ಹಲವಾರು ರಾಜ್ಯದ ಮುಖ್ಯಮಂತ್ರಿಗಳು ಆ ಒಂದು ನೇರ ಲೈವ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರಣ ಇಷ್ಟೇ, ಅವರು ಹೇಳಿದಂತ ಹಲವಾರು ನುಡಿಮುತ್ತುಗಳು ಬಹಳಷ್ಟು ಆಕರ್ಷಕವಾಗಿದ್ದವು, ಅಷ್ಟೇ ಮಾರ್ಮಿಕವಾಗಿದ್ದವು. ಪ್ರಮುಖವಾಗಿ ಅವರು ಹೇಳಿದ ನುಡಿಮುತ್ತುಗಳಲ್ಲಿ ಸುಮಾರು 10-8 ನುಡಿಮುತ್ತುಗಳನ್ನ ನನಗೆ ನನ್ನ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮವನ್ನ ಬೀರಿದವು. ಅವುಗಳು
ಯಾವೆಂದರೆ ಯುವಕರೇ ಮಾದಕ ವಸ್ತುಗಳು ನಿಮ್ಮ ಕನಸುಗಳನ್ನು ಸಾಯಿಸುತ್ತವೆ. ಯುವಕರೇ, ಮಾದಕ ವಸ್ತುಗಳ ಸೇವನೆ ನಿಮ್ಮ ಕನಸುಗಳನ್ನು ಸಾಯಿಸುತ್ತವೆ. ಮಾದಕ ವಸ್ತುಗಳನ್ನ ಯುವಕರೇ ಸೇವನೆ ಮಾಡುವುದನ್ನ ಬಿಡಿ, ಜೀವವನ್ನ ಉಳಿಸಿಕೊಳ್ಳಿ. ಯುವ ಮಿತ್ರರೇ, ಮಾದಕ ದ್ರವ್ಯಗಳನ್ನ ತ್ಯಜಿಸಿರಿ. ಸುಂದರ ಜೀವನವನ್ನ ರೂಪಿಸಿಕೊಳ್ಳಿರಿ. ಭಾರತ ದೇಶ ಸ್ವಾಮಿ ವಿವೇಕಾನಂದ ಆದರ್ಶ ಪುರುಷರನ್ನ ಹೊಂದಿರುವ ದೇಶ. ಯುವಕರೇ, ಸದೃಢವಾಗಿರಿ. ಮಾದಕ ವಸ್ತುಗಳ ಸೇವನೆಯಿಂದ ಮುಕ್ತರಾಗಿರಿ. ನಶೆ ಗೆಲ್ಲಲು ಜೀವನವೇ ನಿಜವಾದ ವಿಜಯ. ಡ್ರಗ್ಸ್ ಯುವಕರೇ ಜೀವನದಲ್ಲಿ ಸಾವನ್ನ ತರುತ್ತದೆ, ಕುಟುಂಬವನ್ನ ನಾಶ ಮಾಡುತ್ತದೆ, ಕುಟುಂಬದ ನೆಮ್ಮದಿಯನ್ನ ತೆಗೆದುಕೊಂಡು ಹೋಗುತ್ತದೆ. ಕಾರಣ ಭಾರತ ದೇಶವನ್ನ ನಶಮುಕ್ತ ಅಭಿಯಾನದ ಹಿನ್ನೆಲೆಯಲ್ಲಿ ಇವತ್ತ ಭವ್ಯ ಭಾರತವು 147 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. 147 ಕೋಟಿ ಜನಸಂಖ್ಯೆ ಹೊಂದಿರುವಂತಹ ಭಾರತದ ಯುವಕರಲ್ಲಿ ಒಂದು ಮನವಿಯನ್ನು ಮಾಡಿರುವಂತಹ ಸುಮಾರು 10 ಕೋಟಿಯಷ್ಟು ಜನ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ವೀಕ್ಷಣೆಯನ್ನ ಮಾಡಿದ್ರು. ನಾವು ಕೆಲವು ಮೊಬೈಲ್ಗಳಲ್ಲಿ ಅಕ್ಕನವರು ಲಿಂಕ್ ಅನ್ನ ಕಳಿಸಿದ್ರು. ಆ ಲಿಂಕ್ ಅನ್ನ ನಾನು ವೀಕ್ಷಣೆ ಮಾಡುವಾಗ ಸುಮಾರು ಸಾವಿರಾರು ಜನ ಲೈಕ್ ಅಂತ ಶೇರ್ ಅಂತ ಮಾಡಿದ್ರು. ಅಂದ್ರೆ ಎಷ್ಟು ಜನ ನೋಡ್ತಾರೆ. ನಾವು ಇಲ್ಲಿ ಕುಳಿತುಕೊಂಡು ಒಂದು ಸಭಾಂಗಣದಲ್ಲಿ ನೋಡ್ತಿದ್ರೆ ಅವರವರ ಮೊಬೈಲ್ ನವರು ನೋಡ್ತಾ ಇದ್ರು. ಸುಮಾರು ಸಾವಿರಾರು ಜನ ಲೈಕ್ ಮಾಡಿ ಶೇರ್ ಮಾಡಿ ಶರೀಫ್ ಹೇಳಿದ್ದಾರೆ. ಆ ಮೊಬೈಲ್ ಕೇಳ್ತಾ ಇರ್ತಾರೆ, ಅಭಿಪ್ರಾಯ ಕೇಳಿದಾಗ. ಅಂದ್ರೆ ಭಾರತ ದೇಶದ ಪ್ರಧಾನಮಂತ್ರಿಯ ಪರಿಕಲ್ಪನೆ, ಅವರ ಉದ್ದೇಶ, ಅವರ ಗುರಿ ಭಾರತವನ್ನ ಸದೃಢವಾಗಿ, ಆರೋಗ್ಯವಾಗಿ, ನಶಮುಕ್ತ ಭಾರತವನ್ನ ಕಟ್ಟುವ ಹಿನ್ನೆಲೆಯಲ್ಲಿ ಇವತ್ತ ಈ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ಕುಡಿತ ಎನ್ನುವ ಚಟ, ಧೂಮಪಾನ ಎನ್ನುವ ಹವ್ಯಾಸ ಕೇವಲ ಪುರುಷರಿಗಷ್ಟೇ ಮೀಸಲಾಗಿಲ್ಲ. ಇಂದು ಶೇಕಡ 35ರಷ್ಟು ಯುವತಿಯರು, ಮಹಿಳೆಯರು ಅದರಲ್ಲಿ ಪಾಲ್ಗೊಳ್ಳುತ್ತಿರುವುದು ವಿಷಾದನೀಯ ಸಂಗತಿ. ಹೊಸ ವರ್ಷದ ಸಂಭ್ರಮದ ಆಚರಣೆಯಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ 12 ಗಂಟೆ ಆದ ಮೇಲೆ ನೋಡಬೇಕು, ರಸ್ತೆಯ ಮೇಲೆ ಯುವತಿಯರ ನೃತ್ಯ ಮಾಡ್ತಾ ಇದ್ದಾರೆ ಡ್ರಗ್ಸ್ ತೆಗೆದುಕೊಂಡು. ನಾವು ಎತ್ತ ಕಡೆ ಹೊರಟಿದ್ದೇವೆ ಎಂಬುದನ್ನ ಪ್ರತಿಯೊಬ್ಬರು ವಿಚಾರ ಮಾಡಬೇಕು. ಅದಕ್ಕಾಗಿ ಇವತ್ತ ಯುವ ಎನ್ನುವಂತ ಶಬ್ದವನ್ನ ಗೌರವಿತ ಪ್ರಧಾನಮಂತ್ರಿಗಳು ವಿಶೇಷವಾಗಿ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ತನ್ನ 90ನೇ ವರ್ಷದ ವಾರ್ಷಿಕೋತ್ಸವ ಅಥವಾ ನವ ದಶಮಾನೋತ್ಸವದ ಹಿನ್ನೆಲೆಯಲ್ಲಿ ಇವತ್ತ ಆ ಲೈವ್ ಕಾರ್ಯಕ್ರಮದಲ್ಲಿ ನೋಡಿದಾಗ ಸಾವಿರಾರು ಅಕ್ಕಂದಿರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದಯವಿಟ್ಟು ಇವತ್ತ ಹಿರಿಯರಿಗೆ ಮಾರ್ಗದರ್ಶನವನ್ನ ಕೊಡಬೇಕು. ಯುವತಿಯರು ಬರೇ ಧೂಮಪಾನ, ಮದ್ಯಪಾನ ಜೊತೆಗೆ ಗುಟ್ಗ ಇವತ್ತ ಕೆಟ್ಟ ಚಟವಾಗಿ ಪರಿಣಾಮ ಬೀರಿದೆ. ಕೆಲವರು ಅದನ್ನ ಹವ್ಯಾಸಕ್ಕಾಗಿ, ಟೈಮ್ ಪಾಸ್ಕ್ಕಾಗಿ ಪ್ರಾರಂಭ ಮಾಡ್ತಾರೆ, ನಂತರ ಅದನ್ನೇ ಒಂದು ಪ್ರವೃತ್ತಿಯಾಗಿ ಮಾಡಿಕೊಳ್ಳುತ್ತಾರೆ. ಇಂಥವಳ ಜಾಗೃತಿಯನ್ನು ಮೂಡಿಸುವಲ್ಲಿ ಇವತ್ತ ರಾಯಚೂರಿನ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯವರು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ.
ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಏಳಿರಿ ಎದ್ದೇಳಿರಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿರಿ. ನಾವೀಗೇನಾಗಬೇಕಾಗಿದೆ? ಕೆಟ್ಟ ಚಟಗಳನ್ನು ಸಮಾಜದಿಂದ ದೂರ ಮಾಡಲು ಪ್ರಯತ್ನವನ್ನ ಮಾಡಬೇಕಾಗಿದೆ. ಇವತ್ತು ವಿಶೇಷವಾಗಿ ನಮ್ಮ ರಾಯಚೂರಿನ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯವರು ಬಹಳಷ್ಟು ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಲಾಗಿದ್ದು, ಕೆಲವೇ ಕ್ಷಣಗಳಲ್ಲಿ ಗೌರವಿತ ಮುಖ್ಯ ಅತಿಥಿಗಳು ವೇದಿಕೆಗೆ ಆಗಮಿಸಲಿದ್ದು, ಈ ಒಂದು ಮದ್ಯಪಾನದ ಬಗ್ಗೆ ಬಹಳಷ್ಟು ಹಿರಿಯರು, ವೈದ್ಯರು, ತಜ್ಞರು ಮಾತನಾಡಲಿದ್ದಾರೆ. ಒಬ್ಬ ತ್ರಿಪದಿ ಕವಿ ಸರ್ವಂತಿ ಹೇಳ್ತಾನೆ, ಮದ್ಯಪಾನವ ಮಾಡಿ ವಿದ್ಯುಜ್ಜಲವ ನೀಡಿ ಬಿದ್ದು ಬರುವವನ ಸದ್ದಡಿಗೆ ಸಂತಾನ ಎದ್ದು ಹೋಗುವುದು ಸರ್ವಜ್ಞ. ಎಂಡವನ ಕುಡಿ ಕುಡಿದು ಕಂಡವನ ತಾ ಜರಿದು ಬಂಡು ನುಡಿಗಳಿಗೆ ನಾಚದ ನೀಚನನ್ನು ಕಂಡು ತರುವುದು ಸರ್ವಜ್ಞ. ಸಿಂಧಿಯನ್ನು ಸೇವಿಪನು ಅಂದಿಯಂತಿರುವನು ಅಂದಿ ಒಂದು ಕಡೆ ಉಪಕಾರಿ, ಅಂದಿಗಿಂತಲೂ ಸಿಂಧಿಯನ್ನು ಸೇವಪನು ಪರಿಗೆಂದ ಸರ್ವಜ್ಞ. ಎಷ್ಟು ಅರ್ಥಪೂರ್ಣವಾದ ಮಾತುಗಳನ್ನ ಅವಿಗೆ ಕವಿಗಳು ಹೇಳಿದ್ದಾರೆ. ಅಕ್ಕನವರು ಮಾತು ಹೇಳಿದರು, ಇವತ್ತ ಹೊಲದಲ್ಲಿ ನಾವ್ಯಾರು ತಂಬಾಕದ ಗಿಡಗಳನ್ನ ಹಾಕಿದಂತ ಸಂದರ್ಭದಲ್ಲಿ ಆ ತಂಬಾಕದ ಗಿಡಗಳನ್ನ ಪ್ರಾಣಿಗಳು ತಿನ್ಲಿಕ್ಕೆ ಹೋಗುವುದಿಲ್ಲ, ಆದ್ರೆ ಆ ತಂಬಾಕನ್ನ ಮನುಷ್ಯರು ತಿಂತಾರಲ್ಲ, ಎಷ್ಟು ವಿಪರ್ಯಾಸ. ಅದರಿಂದ ವಿಷ ಪದಾರ್ಥ ನಮ್ಮಲ್ಲಿ ದೇಹದಲ್ಲಿ ಹೋಗುತ್ತಿದೆ ಅನ್ನುವಂತ ಮಾತನ್ನ ಹೇಳಿ, ಅಕ್ಕನವರ ಗೌರವಿತ ಪ್ರಧಾನಮಂತ್ರಿ ಹೇಳಿದಂತ ನುಡಿಗಳನ್ನ ಮತ್ತು ನನ್ನ ಕೆಲವು ವಿಚಾರಗಳನ್ನ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ವಿರಾಮತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.